ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಮೇಕಪ್ ಆರ್ಡರ್ ಇತ್ತು ಅಂತೇಳಿ ಮುಗಿಸ್ಕೊಂಡು ಬಂದು ಮಧ್ಯಾಹ್ನದ ಅಡುಗೆ ಮಾಡ್ತಾ ಇದ್ದೀನಿ. ತುಂಬಾ ಲೇಟಾಗಿ ಹೋಗಿತ್ತು ಅಂತೇಳಿ ರೆಸಿಪಿ ಏನು ತೋರಿಸ್ತಾ ಇಲ್ಲ. ಚಿಕನ್ ಸಾಂಬಾರ್ ಹಾಗೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ. ಟೈಮ್ ಆಗಲೇ 2 ಗಂಟೆ ಆಗೋಗಿತ್ತು ಅಂತೇಳಿ ಬೇಗ ಬೇಗ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ನಾನು. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಹೇಗನ್ಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾನು ತುಂಬ ದಿನಗಳ ಮೇಲೆ ವ್ಲಾಗ್ನ ಹಾಕ್ತಾ ಇರೋದು. ಒಂದು ವಾರ ನಾನು ವ್ಲಾಗ್ ಹಾಕೇ ಇರಲಿಲ್ಲ. ತುಂಬ ಕೆಲಸ ಆಯಿತು ಅಂತೇಳಿ ಡಿಲೇ ಆಯಿತು. ಇವತ್ತಿಂದಾದರೂ ನಾನು ಆ ವ್ಲಾಗ್ನ ಕಂಟಿನ್ಯೂಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗಬೇಕಾಗಿತ್ತು, ಸ್ವಲ್ಪ ಐಟಮ್ಸ್ ತರಬೇಕಾಗಿತ್ತು ಅಂತೇಳಿ ಹೊರಗಡೆ ಹೋಗಿದ್ದೀನಿ. ಭಾನುವಾರ ಆಗಿರೋದ್ರಿಂದ ಮಾರ್ಕೆಟ್ ತುಂಬಾ ರಶ್ ಆಗಿತ್ತು. ಹಾಗೆ ನಾನು ಕೆಲವೊಂದು ಸ್ಟೀಲ್ ಐಟಮ್ಸ್ ತೊಗೊಳ್ಬೇಕು ಅಂತೇಳಿ ಶಾಪಿಗೆ ಬಂದೆ. ಆ ಶಾಪಲ್ಲೂ ಸಹ ತುಂಬಾ ಜನ ಇದ್ದರು, ಹಾಗಾಗಿ ಲೇಟ್ ಆಗೋಯ್ತು. ನಾವು ಹೊರಡಿದ್ದು ಲೇಟ್ ಆಯ್ತಲ್ವಾ, ಹಾಗಾಗಿ ಬರೋದು ಸಹ ಲೇಟ್ ಆಯಿತು. ನನಗೆ 1-2 ಕಡಾಯಿಗಳು ತುಂಬಾ ಇಷ್ಟ ಆಯಿತು. ಈ ರೀತಿ ಕಡಾಯಿಗಳು ನಾವು ಆನ್ಲೈನಲ್ಲಿ ತೊಗೊಬೇಕು ಅಂದರೆ ತುಂಬಾ ಕಾಸ್ಟ್ ಆಗುತ್ತೆ. ಈ ರೀತಿ ಶಾಪಲ್ಲಾದರೆ ಒಳ್ಳೆ ಚೆನ್ನಾಗಿ ಸಿಗುತ್ತೆ ಕಡಿಮೆ ಬೆಲೆಯಲ್ಲಿ. ಹಾಗಾಗಿ ನಾನು ಶಾಪಲ್ಲೇ ಈ ರೀತಿ ಏನಾದರೂ ಕಡಾಯಿಗಳು ತೊಗೊಬೇಕು ಅಂತಂದರೆ ಶಾಪಲ್ಲಿ ತೊಗೊಳ್ತೀನಿ. ಈ ರೀತಿ ಶಾಪಲ್ಲಿ ತೊಗೊಳೋದ್ರಿಂದ ಕ್ವಾಲಿಟಿನೂ ಸಹ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು ನಾನು ಇಂಡಾಲಿಯಮ್ ಪಾತ್ರೆಗಳು ತಗೊಂಡಿದ್ದು. ಸ್ವಲ್ಪ ಅಂದರೆ ಆನ್ಲೈನಿಗೆ ಹೋಲಿಸ್ಕೊಂಡ್ರೆ ಶಾಪಲ್ಲಿ ಬೆಟರಾಗಿ ನಮಗೆ ಸಿಗುತ್ತೆ, ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ಅಡುಗೆ ಎಲ್ಲ ಮುಗಿಸ್ಕೊಂಡು ಊಟನೂ ಮುಗಿಸ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡ್ಬಿಟ್ರೆ ಮೈಂಡು ಸ್ವಲ್ಪ ಪೀಸಾಗಿರುತ್ತೆ. ಬೆಳಗ್ಗೆ ಎದ್ದು ಅಡುಗೆ ಮನೆ ಗಲೀಜಾಗಿರೋದು ಹಾಗೆ ಪಾತ್ರೆಗಳು ನೋಡಿಬಿಟ್ರೆ ಮತ್ತೆ ಕೆಲಸ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ, ಅಲ್ಲಿಗೆ ನಮ್ಮ ಮೈಂಡು ಸ್ಟ್ರಕ್ ಆಗೋಗುತ್ತೆ. ಹಾಗಾಗಿ ಈ ರೀತಿ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನೈಟೇ. ಹಾಗೆ ನೈಟ್ ಪಾತ್ರೆ ತೊಳೆದ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಈಗ ಮಾಡೋದ್ರಿಂದ ಜಿರಳೆ ಆಗೋದಿಲ್ಲ, ಕ್ಲೀನಾಗಿರುತ್ತೆ ಅಂತ ಹೇಳ್ತಾರೆ. ಕೆಲವರು ಲಕ್ಷ್ಮಿ ಒಲಿತಾಳೆ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಜಿರಳೆ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ. ಹೀಗೆ ನೈಟೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಗಿದ ನಂತರ ಏನಾದರೂ ಆಯಿಲ್ ಬಾಟಲಲ್ಲಿ ಆಯಿಲ್ ಖಾಲಿ ಆಗಿದ್ದರೆ ಈ ರೀತಿ ಎಲ್ಲ ನಾನು ನೈಟೇ ಹಾಕ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಎದ್ದು ತಿಂಡಿ ಮಾಡೋಬೇಕಾದ್ರೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಈ ರೀತಿ ಏನಾದರೂ ಆಯಿಲ್ ಬಾಟಲ್ ಖಾಲಿ ಆಗಿದ್ರೆ, ಇಲ್ಲ ಅಕ್ಕಿ ಬಾಕ್ಸ್ ಏನಾದ್ರು ಖಾಲಿ ಆಗಿದ್ರೆ ಎಲ್ಲ ಅದಕ್ಕೆ ಫಿಲ್ ಮಾಡ್ಕೊಳ್ತೀನಿ. ಅಡುಗೆ ರೂಮ್ ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಈ ರೀತಿ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಬೆಳಗ್ಗೆಯಿಂದ ನಾನು ದೋಸೆಗೆ ನೆನಿಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನನಗೆ ನೆನಪೇ ಆಗಲಿಲ್ಲ. ಮಧ್ಯಾಹ್ನ ಲೇಟ್ ಆಗೋಯ್ತಲ್ಲ ಅಡುಗೆ, ಹಾಗಾಗಿ ಅವಸರದಲ್ಲೇ ಅಡುಗೆ ಮಾಡ್ಕೊಂಡಲ್ಲ, ಅದಾಗಿ ಮರೆತುಬಿಡ್ತು. ಹೀಗೆ ನಾನೇನಾದರೂ ದೋಸೆಗೆ ಹಾಕೋದು ಮರ್ತಿರಬೇಕಾದ್ರೆ ಹೆಸ್ರುಕಾಳು ದೋಸೆ ಮಾಡೋದಕ್ಕೆ ನೆನಿಟ್ಕೊಳ್ತೀನಿ. ಹೆಸ್ರುಕಾಳು ಹಾಗೆ ಅಕ್ಕಿ ಹಾಕ್ಕೊಳ್ತೀನಿ. ಇದ್ರ ಜೊತೆಗೆ ಕಾಬೂಲ್ ಕಡಲೆನೂ ಹಾಕೋಬೋದು. ನಾನು 1 ಬೌಲ್ ಅಕ್ಕಿ ಹಾಕೊಂಡ್ರೆ 1 ಬೌಲು ಕರೆಕ್ಟಾಗಿ ಅದೇ ಮೆಜರ್ಮೆಂಟಲ್ಲೇ ನಾನು ಹೆಸ್ರುಕಾಳು ಹಾಕ್ಕೊಂಡು ನೆನೆಸ್ಕೊಳ್ತೀನಿ. ಈ ರೀತಿ ಮಾಡ್ಕೊಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಟೇಸ್ಟಿಗಿಂತ ಪ್ರೋಟೀನ್ ಸಿಗುತ್ತೆ ಬೆಳಗ್ಗೆ ಈ ದೋಸೆಯಲ್ಲಿ. ಹಾಗಾಗಿ ನಾನು ಈ ರೀತಿ ಮಾಡ್ಕೊಳ್ತೀನಿ. ಇದ್ರ ಜೊತೆಗೇ ಕಾಬೂಲ್ ಕಡಲೆ ಇನ್ನೂ ಏನೇನೋ ಬೇರೆ ಕಾಳುಗಳು ಹಾಕ್ಕೊಂಡು ಮಾಡ್ಕೋಬೋದು. ನಾನು ಜಸ್ಟ್ ಅಕ್ಕಿ ಹಾಗೆ ಹೆಸ್ರುಕಾಳು ಹಾಕ್ಕೊಂಡು ನೆನಿಟ್ಕೊಂಡಿನಿ. ಬೆಳಗ್ಗೆ ಇದಕ್ಕೆ ಪಾಲಕ್ ಸೊಪ್ಪಾಗಿರ್ಬೋದು, ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಶುಂಠಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ನೀವು ರುಬ್ಕೊಂಡು ದೋಸೆ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಹಾಗೆ ಇದು ನೆನ್ನೆಯ ಕಂಟಿನ್ಯೂಷನ್ ಲಾಗಾಗಿರುತ್ತೆ. ನೀರು ಸ್ವಲ್ಪ ತಗೊಂಡು ಬಿಸಿ ಮಾಡಿಕೊಂಡು ಬೆಳಗ್ಗೆನೇ ಸ್ವಲ್ಪ ಬಿಸಿನೀರು ಕುಡಿತೀನಿ. ನನಗೆ ಬೆಳಗ್ಗೆನೇ ಟೀ ಕುಡಿಯೋ ಅಭ್ಯಾಸ ಇಲ್ಲ. ಈ ರೀತಿ ಬಿಸಿನೀರಿಗೆ ನಿಂಬೆಹಣ್ಣು ಹಾಕೊಂಡು ಕುಡಿಯೋದೇ ನನಗೆ ಅಭ್ಯಾಸ. ರೇರಾಗಿ ಕುಡಿತೀನಿ, ಅಂದರೆ ಯಾವಾಗಾದರೂ ಮದುವೆ ಫಂಕ್ಷನಲ್ಲಿ ನಿದ್ದೆಯನ್ನು ಕಟ್ಟಿದರೆ ನಿದ್ದೆ ಇರೋದಿಲ್ವಲ್ಲ, ಆವಾಗ ಟೀ ಕುಡಿಯೋಕ್ಕೆ ಇಷ್ಟಪಡ್ತೀನಿ. ಅದನ್ನ ಬಿಟ್ಟರೆ ನನಗೆ ಖಾಲಿ ಹೊಟ್ಟೆಗೆ ಟೀ ಕುಡಿಬೇಕು ಅನ್ನೋ ಅಭ್ಯಾಸ ಇಲ್ಲ. ನನಗೆ ಬಿಸಿನೀರಿಗೆ ನಿಂಬೆಹಣ್ಣು ಹಾಕೊಂಡು ಕುಡಿಯೋದು, ಹಾಗೆ ಜೀರಿಗೆ ನೀರು ಈ ರೀತಿ ಮಾಡ್ಕೊಂಡು ಕುಡಿತೀನಿ. ಒಂದೊಂದು ದಿನ ಒಂದೊಂದು ಥರ ಕುಡ್ತೀನಿ. ಇವತ್ತು ಬರೀ ಬಿಸಿನೀರಷ್ಟೇ ನಾನು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಈಗ 5:30ಗೆಲ್ಲ ಬೆಳಕರ್ದ್ಬಿಟ್ಟಿರುತ್ತೆ. 6 ಗಂಟೆ 7 ಗಂಟೆ ಅನ್ನೋಷ್ಟೊತ್ತಿಗಾಗಲೇ ಬಿಸಿಲು ಬಂದುಬಿಟ್ಟಿರುತ್ತೆ. ಈ ರೀತಿ ಎಳೆ ಬಿಸಿಲು ತೊಗೊಳೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಆದಷ್ಟು ಈ ರೀತಿ ಬಿಸಿಲು ತೊಗೊಳೋದಕ್ಕೆ ಟ್ರೈ ಮಾಡಿ.
ನೈಟು ಮಲ್ಕೊಳೋದು ಲೇಟಾಗಿದ್ದರಿಂದ ನಾನು ಬೆಳಗ್ಗೆ ಲೇಟಾಗೇ ಎದ್ದೆ. 6 ಗಂಟೆಗೇ ಎಚ್ಚರಿಕೆ ಆಯಿತು. ಹಾಗಾಗಿ ಸ್ವಲ್ಪ ಬೇಗನೆ ರಂಗೋಲಿ ಹಾಕೊಳ್ಳೋಣ ಅಂತಂದ್ಬಿಟ್ಟು ನನಗೆ ಯಾವಾಗಲೂ ತುಂಬಾ ಇಷ್ಟವಾದ ರಂಗೋಲಿನ ಹಾಕ್ಕೊಳ್ತೀನಿ. ಯಾಕೆ ಈ ರಂಗೋಲಿ ಇಷ್ಟ ಅಂತಂದರೆ ಬೇಗ ಹಾಕೊಂಬಿಡ್ಬೋದು. ಔಷಧದಲ್ಲಿದ್ದಾಗ ಬೇಗ ಒಂದು 4 ಚುಕ್ಕಿ ಇಟ್ಟು ಬೇಗ ಹಾಕೊಂಬಿಡ್ಬೋದು ಈ ರಂಗೋಲಿ. ನನಗೆ ಆಲ್ ಟೈಮ್ ಫೇವ್ರೆಟ್ ರಂಗೋಲಿ ಇದು. ತುಂಬಾ ಬೇಗ ಹಾಕೊಂಬಿಡ್ಬೋದು. ಹಾಗಾಗಿ ಈ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.